ಇವತ್ತು ಗೌರಿ ಹಬ್ಬ ಇಟ್ಕೊಂಡು ನಾನು ರೆಕಾರ್ಡ್ ರೆಡಿ ಮಾಡ್ಸೋಣ ಅಂತ ಸೈಬರ್ ರೆಕಾರ್ಡ್ಗೆ ಸ್ಪೈರಲ್ ಬೈಂಡಿಂಗ್ ಮಾಡಿಸಿ ನಾನು ಮನೆಗೆ ಹೊರಟೆ. ಮನೆಗೆ ಬಂದರೆ ಇಲ್ಲಾಗಲೇ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು. ಅದನ್ನ ನೋಡ್ಕೊಂಡು ಸೀದಾ ದೇವ್ರಿಗೊಂದು ಕೈ ಮುಕ್ಕೊಂಡು ಏನೋ ಮರ್ತನಲ್ಲ ಅಂದ್ಬಿಟ್ಟು ಆಚೆ ಬಂದೆ. ಡಿಕ್ಕಿಲಿ ಟೀ ಪುಡಿ ಮರ್ತ್ಕೊಂಡು ಮನೆ ಒಳಗೆ ಹೋಗಿದ್ದೆ. ಅದಕ್ಕೆ ಟೀ ಪುಡಿ ಎತ್ಕೊಂಡು ಸೀದಾ ಮನೆಗೆ ಬಂದೆ. ಮತ್ತೆ ಆಗೋ ಈಗ ಸಂಜೆ ತನಕ ಟೈಮ್ ಪಾಸ್ ಆಯಿತು. ಸಂಜೆ ಸುವಾಸು ಕಣ್ವಾಗ ಕರ್ಕೊಂಡು ಹೋಗಕ್ಕೆ ಬಂದ. ಕಣ್ವಾಗ ಬಂದಮೇಲೆ ಗೌಡಗೆರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ನಾವು ಹಂಗೆ ಕಾರ್ ಹತ್ಕೊಂಡು ಗೌಡಗೆರೆಗೆ ಹೊರಟ್ವಿ. ನಾವು ಗೌಡಗೆರೆಗೆ ಬಂದ್ವಿ. ಗೌಡಗೆರೆಗೆ ಬಂದು ದೇವ್ರನ್ನ ದರ್ಶನ ಮಾಡದೆ ಇರೋಕ್ಕಾಗತ್ತಾ? ಹಂಗೆ ಚಾಮುಂಡೇಶ್ವರಿ ತಾಯಿಗೆ ಒಂದು ನಮಸ್ಕಾರ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಗೆ ದೇವಸ್ಥಾನ ಒಳಗೆ ಹೋಗಿ ಒಂದು ನಮಸ್ಕಾರ ಹಾಕೊಂಡು ಆಚೆ ಬಂದು ಚಾಮುಂಡೇಶ್ವರಿ ವಿಗ್ರಹಕ್ಕೆ ಒಂದು ನಮಸ್ಕಾರ ಹಾಕಿ ಇಲ್ಲಿಗೆ ಮಂಗಳವಾರ ಮತ್ತು ಶುಕ್ರವಾರ ಜಾಸ್ತಿ ಜನ ಬಂದು ಕಾಯಿ ಕಟ್ಟೋದು ರೂಢಿ ಮಾಡ್ಕೊಂಡಿದ್ದಾರೆ. ಕಾಯಿ ಏನಕ್ಕೆ ಕಟ್ತಾರೆ ಅಂತ ಗೊತ್ತಿಲ್ಲ. ನನಗಂತೂ ಕಾಯಿ ಕಟ್ಟೋದ್ರಿಂದ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಲ್ಲ. ಬಟ್ ನಮ್ಗೆ ಒಳ್ಳೆ ಮನ್ಸಿದ್ರೆ ಒಳ್ಳೇದಾಗೇ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದೇ ತರ ಕಾಯಿ ಕಟ್ಟೋದು ಬಿಡೋದು ಅವ್ರವ್ರ ಇಷ್ಟ. ನಾವು ಅದ್ರ ಬಗ್ಗೆ ಏನು ಮಾತಾಡಬಾರ್ದು. ದೇವ್ರ ದರ್ಶನ ಮಾಡ್ಕೊಂಡು ಸೀದಾ ಕಣ್ವಾಗಿ ಬಂದ್ರೆ ನಾಳೆ ಗಣೇಶ ಹಬ್ಬ ಇಟ್ಕೊಂಡು ಇವತ್ತು ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ರು. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ.